ಅರ್ಲಿ ಮಾರ್ನಿಂಗ್ ನಾವು ಇವತ್ತು ಇದೀವಿ ತುಮಕೂರು ರೋಡಲ್ಲಿ. ಹಲೋ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಗುಡ್ ವಿಲ್ ಕನ್ನಡಿಗ. ನಾವು ಇವತ್ತು ಒಂದು ಟ್ರಾವೆಲ್ ವಾಕ್ ನೋಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೋಡಿರ್ತೀರ, ಬ್ಯಾಂಗ್ಳೂರ್ ಟು ಆಲ್ಮೋಸ್ಟ್ ಹೊಸದುರ್ಗ. ಬ್ಯಾಂಗ್ಳೂರ್ ಟು ಹೊಸದುರ್ಗ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ರೋಡ್ ಮುಖಾಂತರ ಬಂದಿದ್ದೀನಿ. ಸೊ ಇವಾಗ ನಾನಿದ್ದೀನಿ ತುಮಕೂರು ರೋಡಲ್ಲಿ, ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹಾಲ್ ರೋಡಲ್ಲಿ. ಜಂಪಿಂಗ್ ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ 6:36 ಆಗಿದೆ ಮಾರ್ನಿಂಗ್. ಮಾರ್ನಿಂಗ್ ರೈಡ್ ಏನಿದೆ, ಸೊ ಒಂಥರ ಕಿಕ್ ಕೊಡುತ್ತೆ ಗುರು ಅಂತಾರಲ್ಲ, ಹಂಗೆ. ನಾನು ಬಿಟ್ಟಿದ್ದು 5:30 ಎಕ್ಸಾಕ್ಟ್ಲಿ. ಹಾಫ್ ಆನ್ ಅವರ್, ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 ಅವರ್ ತೊಗೊಂಡು ನೈಟ್ ರೋಡ್ ಹೋಗೋದಕ್ಕೆ. ಅದಾದಮೇಲೆ ಸ್ವಲ್ಪ ಫ್ಯೂಯಲ್ ಎಲ್ಲ ಹಾಕಿಸ್ಕೊಂಡು ಇವಾಗ ಮತ್ತೆ ನನ್ನ ರೈಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಎಲ್ಲಾದರೂ ಒಂದು ಟೀ ಬ್ರೇಕ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಟೀ ಬ್ರೇಕ್ ಹಾಕ್ತೀನಿ. ಸೊ ಅವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ಪ್ಲೇಸ್ ಏನಿದೆ, ಇದು ಆಂಜನೇಯ ಸ್ವಾಮಿಯವರ ದೇವಸ್ಥಾನ. ತುಮಕೂರು ರೋಡಲ್ಲಿ ಓಡಾಡೋರಿಗೆ ಇದು ಗೊತ್ತಿರುತ್ತೆ. ಆಲ್ಮೋಸ್ಟ್ ಮಾರುತಿ ಸಾಯಿಧಾಮ ದೇವಸ್ಥಾನ ಅಂತ ಕರೀತಾರೆ. ಸೊ ನಮಸ್ಕಾರ, ಜೈ ಆಂಜನೇಯ. ಟೀ ಬ್ರೇಕ್ ಹಾಕಿಲ್ಲ ಇನ್ನೂ. ಟೀ ಬ್ರೇಕ್ ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಆ ಮೈನ್ ರೋಡ್ ಏನಿದೆ, ಆ ಮೈನ್ ರೋಡ್ನ ಕನೆಕ್ಟ್ ಆಗೋದಕ್ಕೆ ಈ ಒಂದು ನಿಯರ್ ಬೈ ನೆಲಮಂಗ್ಲ ನಿಯರ್ ಬೈ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪಾಸ್ ಆಗ್ತಾ ಇದ್ದೀನಿ ಟೋಲ್. ನಮ್ಮ ಚಿಕ್ಕಮಂಗ್ಳೂರು ಏನಿದೆ, ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಓಡಾಡ್ದಂಗೆ ಆಗ್ತಾ ಇದೆ ಬೆಂಗಳೂರಲ್ಲಿ. ನೋಡಿ ಎಷ್ಟು ಟೀ ಬ್ರೇಕ್ ಆಗಿದೆ. ಟೀ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಏನು ಮಾರ್ನಿಂಗ್ ಬೂಸ್ಟ್ ಅಂತ ಏನಾಗುತ್ತೆ ಅದಾಗಲ್ಲ. ಈ ಥರ ಟೀ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಬೂಸ್ಟ್. ಸೊ ಟೈಮ್ ಆಲ್ರೆಡಿ 7 ಆಗಿದೆ ಮಾರ್ನಿಂಗ್. ಇದೊಂದು ಸುಲಿಗೆ ಹೋಟ್ಲು ಅಂತಲೇ ಹೇಳ್ಬೋದು. ಯಾಕಪ್ಪ ಹಿಂಗೆ ಹೇಳ್ತಾವನೆ ಅಂದರೆ, ಈ ನಮ್ಮ ಕಡೆ ಬಸ್ಗಳು ಏನು ಹೋಗ್ತವೆ, ಶಿವಮೊಗ್ಗ, ಹೊಸದುರ್ಗ, ಚಿತ್ರದುರ್ಗ ಸೈಡು ಬಸ್ಗಳೆಲ್ಲ ಏನು ಹೋಗ್ತವೆ, ಅವೆಲ್ಲ ರಾತ್ರಿ ಟೈಮು ಊಟಕ್ಕಲ್ಲಿ ನಿಲ್ಲಿಸ್ತವೆ. ಸೊ ಬಸ್ಸು ಡ್ರೈವರ್, ಕಂಡಕ್ಟ್ರು, KSRTC ಅವ್ರು ಯಾಕೆ ಅವ್ರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಿಲ್ಸೋದಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಿಲ್ಲ. ಒಂದು ನಾರ್ಮಲ್ ನೀನು ಅನ್ನ ಸಾಂಬಾರು ತೊಗೊಂಡ್ರೆ 100 ರೂಪಾಯಿ ಗುರಲ್ಲಿ. ಬರೀ ಅನ್ನ ಸಾಂಬಾರು ತೊಗೊಂಡ್ರೆ 100 ರೂಪಾಯಿ ಇರ್ತಾರೆ. ನಾನು ಮುಂಚೆ ಓಡಾಡುವಾಗ ಶಿವಮೊಗ್ಗ ಅಥವಾ ನಮ್ಮ ಹೊಸದುರ್ಗ, ಅರಸೀಕೆರೆ ಈ ಕಡೆ ಹೋಗುವಾಗ ಹೊಸದುರ್ಗ ಸೈಡ್ ಕಂಡಕ್ಟ್ ಹೋಗ್ಬಿಟ್ಟು ನನಗೆ ಡೈರೆಕ್ಟಾಗಿ ಹೇಳೋದು, ಬಸ್ ಓಡೋಕ್ಕಿಂತ 20 ನಿಮಿಷ ಟೈಮ್ ಇದೆ ಸರ್, ಹೋಗ್ಬಿಟ್ಟಿಲ್ಲೇ ಊಟ ಮಾಡ್ಕೊಂಬಿಡಿ ಮೆಜೆಸ್ಟಿಕ್ಕಲ್ಲೇ. ನಾವೊಂದು ಹೋಟ್ಲಲ್ಲಿ ಹಾಕ್ತೀವಿ, ಆ ಹೋಟ್ಲಲ್ಲಿ ನೀವು ಒಂದು ಬರೀ ಅನ್ನ ಸಾಂಬಾರಿಗೆ 80 ರೂಪಾಯಿ 100 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲೇ ಊಟ ಮಾಡ್ಕೊಂಬಿಡಿ, ಬೆಸ್ಟು, ಇನ್ನೂ 20 ನಿಮಿಷ ನೀವು ಬರೋವರೆಗೂ ವೆಯ್ಟ್ ಮಾಡ್ತೀನಿ, ಪರವಾಗಿಲ್ಲ ಅಂತ ಹೇಳಿದ್ರು. ಅಂದರೆ ಏನು ಕೇಳ್ತಾ ಇದ್ದೀನಿ, ಕಂಡಕ್ಟ್ರು ಡ್ರೈವರ್ಗಳಿಗೆ ಅದು ಮನಸ್ಸಿಲ್ಲ. ಏನು ಮಾಡಿದ್ದಾರೆ ಅಂತಂದರೆ, ಈ ಅವ್ರ ಡಿಪೋ ಯಾರಿರ್ತಾರೆ ಅವ್ರಿಗೆ ಈ ಹೋಟ್ಲವರು ಟೈಅಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಹೋಟ್ಲವ್ರು ಟೈಅಪ್ ಮಾಡ್ಕೊಂಡಾಗ ಏನಾಗುತ್ತೆ, ಅವರು ಮಾತು ಕೇಳಲೇಬೇಕು. ಇಲ್ಲ ನಾನು ನಿಲ್ಸೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಕಂಡಕ್ಟರ್ ಡ್ರೈವರಿಗೂ ಪಾಪ ಆಗಲ್ಲ. ಸೊ ಹಾಗಾಗಿ ಅವ್ರು ಆಲ್ಮೋಸ್ಟ್ ನನಗೊಬ್ಬಗಲ್ಲ, ತುಂಬ ಜನಕ್ಕೆ ಹಂಗೆ ಹೇಳೋದು, ಊಟ ಮಾಡ್ಕೊಂಬರೋದಾದ್ರು ಮಾಡ್ಕೊಂಬಂದ್ಬಿಡಿ, ನಾವೊಂದು ಜಾಗದಲ್ಲಿ ನಿಲ್ಲಿಸ್ತೀವಿ, ಆ ಜಾಗದಲ್ಲಿ ತುಂಬ ಕಾಸ್ಟ್ಲಿ ಊಟ ಅಂತ.
ಅದ್ರ ಮೇಲೊಂದು ಆದೇಶ ಕೊಡಬೇಕು. ಮತ್ತು ಅಲ್ಲಲ್ಲಿ ಸಾಧ್ಯ ಆದರೆ ಗೌರ್ಮೆಂಟಿಂದಲೇ ಕೆಲವು ಹೋಟ್ಲ್ ಓಪನ್ ಮಾಡಿ, ಯಾವ ರೀತಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದೀರಾ ಅದೇ ರೀತಿ ಅಟ್ಲೀಸ್ಟ್ ಒಂದು 50 ಕಿಲೋಮೀಟ್ರಿಗೆ ಒಂದರಂಗೆ ಇಂದಿರಾ ಕ್ಯಾಂಟೀನ್ನೇ ಓಪನ್ ಮಾಡಿ. ಅಲ್ಲೊಂದು ನೀವು 10 ರೂಪಾಯಿ ಇಟ್ಟಿದ್ದೀರ, ಅದನ್ನ 20 ರೂಪಾಯಿ ಮಾಡಿ, 30 ರೂಪಾಯಿ ಮಾಡಿ, ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ವಿತಿನ್ ಒಂದು 40-50 ರೂಪಾಯಿಲಿದ್ರೆ ಎಲ್ಲರೂ ತಿಂತಾರೆ. ಸರ್ಕಾರಕ್ಕೂ ಸ್ವಲ್ಪ ಅದರಿಂದ ಲಾಭನೂ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ ಹೇಳ್ಬೇಕು. ಬಟ್ ಇಲ್ಲಿ KSRTC ಕೆಂಪು ಬಸ್ಸಲ್ಲಿ ಓಡಾಡೋದು ಏನಿದ್ದಾರೆ ಆಲ್ಮೋಸ್ಟ್ ಬರೋರೇ ಇದ್ದಾರೆ. ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸರ್ಕಾರಕ್ಕೊಂದು ಮನವಿ ಅಷ್ಟೇ ಹೇಳಿದೆ. ಮತ್ತು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ ಗುರು, ಏನೋ ತಮಿಳ್ನಾಡಲ್ಲಿ ನಮ್ಮ ಕನ್ನಡ ಬಾವುಟನ ಗಾಡಿ ಕಟ್ಟಿರೋದನ್ನ ಬಿಚ್ಚಿಸ್ತಾ ಇದ್ರು. ಇಲ್ಲಿ ನೋಡ್ರಿ, ತಮಿಳ್ನಾಡವ್ರು ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ನಿಮಗೆ ಕನ್ನಡ ಬಂದರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ತುಂಬ ಜನ ಬೆಂಗಳೂರಿನಲ್ಲಿ ಬಂದು ತಮಿಳ್ನಾಡವರು ಜೀವನ ಮಾಡ್ತಿದ್ದೀರ. ಅದಕ್ಕೆ ಯಾವುದೇ ರೀತಿ ಮಾತಾಡ್ದಂಗೆ ಸೊ ಚೆನ್ನಾಗೇ ಇದ್ದೀವಿ, ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಏನು ಅನ್ನ ತಿಂತಾ ಇದ್ದಾರೆ ನಿಮ್ಮ ತಮಿಳಿಯನ್ಸ್, ಅವ್ರು ಅಟ್ಲೀಸ್ಟ್ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ತಮಿಳ್ನಾಡಲ್ಲಿ ಹೋದಾಗ. ಯಾಕೆಂದರೆ ನಮ್ಮವರಲ್ಲಿ ಕರ್ನಾಟಕದಲ್ಲಿದ್ದಾರೆ ಅಂತ. ಇಲ್ಲಿ ನೋಡಿ, ಮುಂದೆ ಒಂದು ತಮಿಳ್ ಗಾಡಿ ಹೋಗ್ತಾ ಇದೆ. ನಾವು ಅದನ್ನೇ ಇದು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಅವನಿಗೆ ಬೈದ್ಬಿಟ್ಟು ಹೊಡೆದ್ಬಿಟ್ಟು ಡ್ರೈವರ್ಗೆ, ಏಯ್ ಕನ್ನಡ ಪ್ಲಾಗ್ ಹಾಕ್ಕೊಳ್ಳೋ, ಯಾಕೆ ನೀನು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ಯಾ ಅಂದರೆ, ಯಾಕೆಂತಂದರೆ ಕನ್ನಡಿಗರು ಅಂದರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ನಾವು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ನಮ್ಮ ಮೇಲೆ ಯಾವಾಗ ದಬ್ಬಾಳಿಕೆ ಆಗುತ್ತೆ, ಅಕಸ್ಮಾತ್ ನಾವೇನಾದರೂ ತಿರುಗಿ ಬಿದ್ದರೆ ಏನಾಗ್ಬೋದು ಅನ್ನೋದನ್ನ ಒಂದ್ಸತಿ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವನು ಬಾರ್ಡ್ರ್ ದಾಟ್ಬಿಟ್ಟು ಬರೋವ ಈ ಕಡೆ ತಮಿಳ್ನಾಡು ಬಾರ್ಡ್ರ್ ದಾಟ್ಬಿಟ್ಟು ಬರ್ತಿರ ತಾನೆ, ಹೌದು ಅದೇ ರೀತಿ ನಾವು ಹೋಗ್ತೀವಿ, ನಾವು ಬಾರ್ಡ್ರ್ ದಾಟಿರ್ತೀವಿ. ಸೊ ನಮ್ಮ ಅಭಿಮಾನ ನಮ್ಮ ಕರ್ನಾಟಕದ ಗಾಡಿ ಅನ್ನೋದು ತೋರ್ಸೋಕ್ಕೋಸ್ಕರ ನಮ್ಮದು ಕರ್ನಾಟಕದವ್ರನ್ನ ಮತ್ತೆ ಕೆಂಪು ಅದನ್ನು ನಾವು ಕಟ್ಕೋತೀವಿ ನಮ್ಮ ಗಾಡಿ ಅಂತ ಹೇಳ್ಬೋದು. ಸೊ ಅದರಿಂದ ನಿಮ್ಗೇನಾದರೂ ತೊಂದರೆ ಆಗುತ್ತಾ, ನಾವೇನಾದರೂ ಇಂಪೋಸ್ ಮಾಡ್ತಾ ಇದೀವ ಏನಾದರೂ ಬೇರೆನ, ಏನೂ ಇಲ್ಲ ಅಲ್ವಾ. ಬ್ಲಾಕ್ ಕಟ್ಕೊಂಡು ನಮ್ಮ ನಾವು ಹೋಗ್ತೀವಿ, ಎಲ್ಲಿ ವಿಸಿಟ್ ಮಾಡಬೇಕು ಮಾಡ್ತೀವಿ, ವಾಪಸ್ ಬರ್ತೀವಿ. ನೋಡಿದ್ರು ಇಲ್ಲಿ ಮಂಜು ಎಷ್ಟು ಕೌಕೊಂಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮರ ಹೇಗೆ ಕಾಣ್ತಾ ಇದೆ, ಆ ಮರದವ್ರಿಗೂ ಯಾವುದೇ ರೀತಿ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ. ಬಟ್ ಆ ಮರ ಆದ್ಮೇಲೆ ಏನೂ ಕಾಣಿಸ್ತಾ ಇಲ್ಲ ರೋಡು. ಸೂಪರ್ ಸೂಪರ್, ಚಿಕ್ಕಮಂಗ್ಳೂರು ಥರ ವೆದರ್ ಇದೆ ಬೆಂಗಳೂರು. ಈ ಕಡೆ ನೋಡಿ, ಈ ಕಡೆ ಏನೂ ಕಾಣಿಸ್ತಾ ಇಲ್ಲ. ಈ ಪ್ಲೇಸಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡೋರು ನಿಧಾನಕ್ಕೆ ಓಡಾಡಬೇಕು. ಯಾಕೆಂದರೆ ಮುಂದ್ಗಡೆ ಬರೋ ವೆಹಿಕಲ್ಲು ಕಾಣಲ್ಲ, ಹಿಂದ್ಗಡೆ ಸ್ಪೀಡಾಗಿ ಬರೋನು ಕಾಣಲ್ಲ. ಹಿಂದ್ಗಡೆ ಫುಲ್ ಸ್ಪೀಡಾಗಿರ್ತಾರಲ್ಲ ಲಾರಿಯವರು, ಬೈಕವರು, ಬಸ್ಸವರು ಎಲ್ಲ. ನನ್ನ ಜಿಂಗ್ ಚಾಕಾಗಿ ಹೋಗ್ತವನೆ, ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಅಂತ. ಎಸ್, ಏನು ಕಾಣುತ್ತಲ್ಲ ನೋಡಿ ಬೇಕು, ಕೈಯೆಲ್ಲ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಓ ಮೈ ಗಾಡ್ ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ, ಬಟ್ ಇಲ್ಲಂತೂ ನಿಜವಾಗ್ಲೂ ಏನೇನು ಕಾಣ್ತಾ ಇಲ್ಲ. ಫುಲ್ ಫಾಗು ಕೌಕೊಂಡ್ಬಿಟ್ಟಿದೆ ಆಲ್ಮೋಸ್ಟು. ನೆಕ್ಸ್ಟ್ ಲೆವೆಲ್ ಇದೆ. ಬೆಂಗಳೂರ ಚಿಕ್ಕಮಂಗ್ಳೂರಾಗಿರೋ ಇದು, ಯಪ್ಪ ಯಾರು ಅಡ್ಡ ಹೋದ್ರು ಗೊತ್ತಾಗಲ್ವಲ್ಲ ಗುರು ಇಲ್ಲಿ. ಇದು ಎಷ್ಟು ಕಿಲೋಮೀಟರ್ಗೆ ಬರೋ ಇದು, ಕ್ರೇಜಿ ಕ್ರೇಜಿ, ನೆಕ್ಸ್ಟ್ ಲೆವೆಲ್.
ಯಾರು ಸ್ಪೀಡಾಗಿ ಬರಬೇಕಾದ್ರೂ ಸಾಕಿ ಈ ರೋಡಲ್ಲಿ. ಇಂಡಿಕೇಟರ್ ಯೂಸ್ ಮಾಡಿ ಪ್ರಾಪರು ಕಾರ್ಗಳವರು ತಮ್ಮ ಒಂದು ಫಾಗ್ ಲೈಟ್ ಏನು ಬರುತ್ತೆ ಕಂಪ್ಲೀಟಾಗಿ ಅಥವಾ ಪಾರ್ಕಿಂಗ್ ಲೈಟ್ ಅಂತ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಯಾಕಂದ್ರೆ ಏನು ಕಾಣಲ್ಲ ಬ್ಯಾಕ್ ಸೈಡಿಂದಲೂ. ಈ ರೋಡ್ ಕ್ರೇಜಿಗಳು ಯಪ್ಪ. ನಾನು ಇದು ಚಿಕ್ಕಮಂಗ್ಳೂರಲ್ಲಿ ಇದಕ್ಕೆಲ್ಲ ವಿಸಿಟ್ ಮಾಡಿದ್ದೀನಿ. ಯಾವುದಾದ್ರೆ ಮುಳ್ಳಯ್ಯನಗಿರಿ ಬೆಟ್ಟ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಈ ಚಳಿ ಈ ಮಂಜು ಕಂಪ್ಲೀಟಾಗಿ ಕಳ್ಕೊಂಡ್ಬಿಟ್ಟಿದೆ ಫುಲ್ಲು. ಇಲ್ಲಿ ನೋಡಿ ಬಸ್ ಬತ್ತವನೆ ಫುಲ್ ಸ್ಪೀಡಾಗಿ. ಹುಲಿ ಸಿಂಹ ಎಲ್ಲ ಹಾಕೊಂಡ್ಬಿಟ್ಟವ್ರು ಬಸ್ಸಲ್ಲಿ. ಇಲ್ಲೇನಾಗುತ್ತೆ ಅಂದರೆ ಗುರು, ಇವಾಗ ನ್ಯಾಷನಲ್ ಹೈವೇ, ಬಟ್ ಇಲ್ಲೊಂದು ಏನು ಮಾಡಿರ್ತಾರೆ ಅಂದರೆ ಒಂದು ತಪ್ಪು ಮಾಡಿದ್ದಾರೆ. ನ್ಯಾಷನಲ್ ಹೈವೇ ಏನು ಮಾಡ್ಬಿಟ್ಟವ್ರೆ ಅಂದರೆ ಅಲ್ಲಲ್ಲಿ ಇವನ್ನ ಓಪನ್ ಮಾಡಿಬಿಟ್ಟವ್ರೆ. ಈ ರೋಡ್ನ ಸ್ವಲ್ಪ ಡಿವೈಡರ್ಗಳನ್ನ ಹಾಕ್ಬಿಟ್ಟಿದ್ದಾರೆ ಅಲ್ಲಲ್ಲಿ. ಮತ್ತು ಅಲ್ಲಿ ಪ್ರಾಪರಾಗಿ ಏನು ಮಾಡಿದ್ದಾರೆ, ಇಂಡಿಕೇಶನ್ ಅಂತ ಹಾಕಿದ್ದಾರೆ. ಬಟ್ ಅಲ್ಲಿ ಸುತ್ತ ಆ ಕಡೆ ಈ ಕಡೆ ಎಲ್ಲ ಮರಗಳೆಲ್ಲ ಬೆಳ್ಕೊಂಬಿಟ್ಟು ಆ ಇಂಡಿಕೇಶನ್ಗಳು ಕಾಣಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಜಾಗಗಳಿಗೆ ಸ್ವಲ್ಪ ಅಪಘಾತಗಳು ಜಾಸ್ತಿ ಆಗ್ತವೆ ನಾರ್ಮಲ್. ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಮರ ಬೆಳೆದ್ಬಿಟ್ಟಿದೆ ಫುಲ್ಲು, ಅಲ್ಲಿ ಇಂಡಿಕೇಶನ್ ಇದೆ, ಡಿವೈಡರ್ ಇದೆ ಅಂತ ಇದೆ. ಬಟ್ ಆ ಇಂಡಿಕೇಶನ್ನ ಕಾಣಲ್ಲ. ಆ್ಯಕ್ಚುಲಿ 100 ಮೀಟ್ರ್ ಮುಂದೆ ಹಾಕ್ಬಿಟ್ಟಿದ್ದಾರೆ, ಬಟ್ ಅದು ಕಾಣಲ್ಲ. ಅವಾಗ ಏನಾಗುತ್ತೆ ಪ್ರಾಬ್ಲಮ್ಮು. ಸೊ ಹಿಂಗಡೆ ಬರೋನಿಗೆ ಗೊತ್ತಾಗಲ್ಲ. ಇವನ್ನೇನೋ ರೈಟ್ ಸೈಡಿಗೆ ತಗೋಬೇಕಾಗಿರುತ್ತೆ, ಅವ್ನು ಸಡನ್ ಅಂತ ತಿರುಗಿಸ್ಬಿಡ್ತಾರೆ ಕೆಲವರು. ಸೊ ಅದು ಪ್ರಾಬ್ಲಮ್ ಆಗೋದು. ಇದು ಇನ್ನೂ ಮುಗಿಯಂಗೆ ಕಾಣಿಸ್ತಾ ಇಲ್ಲ ಬರೋ. ಇದು ಹಿಂಗಿದೆ ಇದು ಅಪ್ಪ ನೆಕ್ಸ್ಟ್ ಲೆವೆಲ್ ಗುರು. ಐ ಥಿಂಕ್ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ಕ್ಯಾಮ್ರಾದಲ್ಲಿ. ನೋಡ ಮೊದಲಿ ಒಬ್ಬ ಗೊತ್ತವನೆ ಅಣ್ಣ ರೆಡಿ ಆಗ್ಬಿಟ್ಟಿತ್ತ ಬರೋದಕ್ಕೆ. ಕ್ರೇಜಿ ಡಾಬಾಸ್ಪೇಟೆ ಗುರು ಇದು. ಡಾಬಾಸ್ಪೇಟೆಗೆ ಫುಲ್ ಕೌಕೊಂಬಿಟ್ಟಿದೆ ಮಂಜಲ್ಲಿ. ಡಾಬಾಸ್ಪೇಟೆ ಹೋಗ್ಬಿಟ್ಟು ಸೊ ಮುಳ್ಳಯ್ಯನಗಿರಿ ಬೆಟ್ಟ ಹಾಕ್ಬಿಟ್ಟಿದೆ ಇಲ್ಲಿ ಚಿಕ್ಕಮಂಗ್ಳೂರ್ದು. ಕ್ರೇಜಿ ಕ್ರೇಜಿ ಕ್ರೇಜಿ. ಇನ್ನೊಂದೇನಂದ್ರೆ ಮುಂಚೆ ಜೀವನ ಚೆನ್ನಾಗಿತ್ತು. ಒಂದು ನಾವೇನಾದ್ರು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಬೆಂಗಳೂರಲ್ಲಿ ಇದೆ. ಮುಂಚೆ ಬೆಂಗಳೂರಿಗೆ ಬರ್ಬೇಕು ಅಂದರೆ ನಾವೆಲ್ಲ ಅಜ್ಜನ ಮೇಲೆ ಓದ್ತಾ ಇದ್ವಿ. ಮಾವ ಅತ್ತೆ ಹೀಗೆ ಬಂದಿದ್ದೇವೆ. ಸೊ ಬೆಂಗಳೂರಿಗೆ ವರ್ಷಕ್ಕೆ ಒಂದ್ಸತಿನ 2 ದಿನ ದಸರಾ ರಜಾ ಇಲ್ಲ ಬೇಸಿಗೆ ರಜದಲ್ಲಿ ಬರ್ತಾಯಿದ್ರು. ನಾವು ಬರೋದು ಹೆಂಗೆ ಅಂದರೆ ಒಂದು ಬಸ್ ಇತ್ತು ಮುಂಚೆ, ಪ್ರಕಾಶ ಬಸ್ ಅಂತ ಹೇಳ್ಬಿಟ್ಟು ಕರಿತಾ ಇತ್ತು. ಅದು ಕರೆಕ್ಟಾಗಿ ನಮ್ಮೂರಿಂದ 4:30 ಇಲ್ಲ 5 ಗಂಟೆ ಹೊರಡೋದು ಕರೆಕ್ಟಾಗಿ. 9 ಗಂಟೆಗೆಲ್ಲ 8:30ಗೆಲ್ಲ 8ನೇ ಮೈಲಿಗೆ 8ನೇ ಮೈಲಿಗೆ 8:08 ಬಂದ್ಬಿಡೋದು. ಮೆಜೆಸ್ಟಿಕ್ ಹೋಗ್ಬೇಕು 9 ಗಂಟೆ ಒಳಗಡೆ ಮೆಜೆಸ್ಟಿಕ್ ತಗೊಂಡು ನಿಲ್ಲಿಸ್ಬಿಡೋದು. ಕೆಲವೊಂದು 8:45ಗೆಲ್ಲ ತಗೊಂಡು ನಿಲ್ಲಿಸ್ಬಿಡೋದು ಮೆಜೆಸ್ಟಿಕ್. ಅದು ನಮ್ಮ ಇಡೀ ಇದರಲ್ಲಿ ಅವಾಗ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ಇರಲಿಲ್ಲ. ಇವಾಗಲೂ ಅದು ಪ್ರಕಾಶ ಬಸ್ ಓಡಾಡುತ್ತೆ, ಬಟ್ ತುಂಬ ಬಸ್ಗಳಿದ್ದು ಮುಂಚೆ. SRE ಅಂತ ಒಂದಿತ್ತು, ಇನ್ನೂ ತುಂಬ ಬಸ್ಗಳು ಬೆಳಗ್ಗೆ ಬರೋದು, ವಿಜಯ ಅಂತ ಒಂದು ಬರೋದು. ಆಮೇಲೆ ಎಲ್ಲ ಸ್ಟಾಪ್ ಆಗೋಯ್ತು. ಇವತ್ತಿಗೂ ಇರೋದು ಆ ಪ್ರಕಾಶ ಬಸ್ಸು. ಇವತ್ತಿಗೂ ನಮ್ಮ ಕಡೆಯವರೆಲ್ಲ ಬೆಂಗಳೂರಿಗೆ ಯಾರು ಕೆಲಸ ಇದೆ ಬೆಳಗ್ಗೆ ಬೇಗ ಬರಬೇಕು ಆಫೀಸು ಅದು ಇದು ಅಂತ ಹೇಳ್ಬಿಟ್ಟು ಬರ್ತಾರಲ್ಲ, ಅವರೆಲ್ಲ ಅದೇ ಬಸ್ಸಿಗೆ ಬರ್ತಾರೆ ಈಗಲೂ. ಕರೆಕ್ಟಾಗಿ ಈಗಲೂ ಅದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾನೆ. 5 ಗಂಟೆಗೆ ನಮ್ಮೂರಿಂದ ಹೊರಡ್ತಾನೆ. ಸೊ ಅಲ್ಲಿಂದ 8:50 9 ಗಂಟೆ ಒಳಗಡೆ ಕರೆಕ್ಟಾಗಿ ಬೆಂಗಳೂರಾಗಿ ಇದ್ಬಿಡ್ತಾರೆ ಪ್ರಾಪರಾಗಿ. ಮೆಜೆಸ್ಟಿಕ್ಕಿಗೆ ಹೋಗ್ಬಿಡ್ತಾರೆ. ಅದು ಒಂಥರ ಎಲ್ಲರಿಗೂ ಇದಾಗುತ್ತೆ. ಮತ್ತು ಆ ಕಡೆಯಿಂದಲೂ ಅಷ್ಟೇ ಎಕ್ಸಾಕ್ಟ್ಲಿ ಕರೆಕ್ಟಾಗಿ 4:04 ಹೊರಡ್ತಾನೆ ಅಲ್ಲಿಂದ ಮೆಜೆಸ್ಟಿಕ್ಕಿಂದ. 4:04 ಸಿಗ್ತಾನೆ ಆಲ್ಮೋಸ್ಟ್. ಸೊ ಬಿಟ್ಟು ಫ್ರೆಂಡ್ಸ್ ಫಾಗೆಲ್ಲ ಕಮ್ಮಿ ಆಯಿತು. ಸೂರ್ಯ ಹೊರಗಡೆ ಬಂದ್ಬಿಟ್ಟು ಆ ಮೋಡಗಳನ್ನ ಇದು ಮಾಡಿಕೊಂಡು ತಿಳ್ಕೊಂಬಿಟ್ಟು ಹೊರಗಡೆ ಬಂದವನೆ. ಸೊ ಎಕ್ಸಾಕ್ಟ್ಲಿ ಟೈಮ್ ಬಂದ್ಬಿಟ್ಟು 7:23 ಬೆಳಗ್ಗೆ. ನಾನಿವಾಗ ಡಾಬಾಸ್ಪೇಟೆ ಬಿಟ್ಟು ಆಲ್ರೆಡಿ 5-10 ನಿಮಿಷ ಆಯಿತು. ಸೂರ್ಯ ಇವಾಗ ಎಂಟ್ರಿ ಕೊಟ್ಟಿದ್ದಾನೆ, ಮತ್ತೆ ಹಂಗೆ ನೋಡ್ಕೊತಾನೆ. ಯಾಕೆಂದರೆ ಮೋಸ್ಟ್ಲಿ ಇವತ್ತು ಮೋಡ ಆಗಿದೆ ಅಂತ ನೋಡಿ ಗೌರ್ಮೆಂಟ್ ಬಿಟ್ಕೊಂಡು ನೆಕ್ಸ್ಟ್ ಲೆವೆಲ್ ಬಿಟ್ಟವ್ರೆ.